ಇವತ್ತು ರಾಮನಾಥಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಜಿಕೊಪ್ಪಲು ಗ್ರಾಮ ಚಿಕ್ಕಟೆ ಅನ್ನೋ ಗ್ರಾಮದಲ್ಲಿ ಚಿಕ್ಕಟೆ ಅನ್ನೋ ಕಟ್ಟೆ ಮಾಡಿರ್ತಾರೆ. ಅದೇ ಪಕ್ಕದಲ್ಲಿ ನಮ್ಮ 1.5 ಎಕರೆ ಜಮೀನಿದ್ದು 73ನೇ ಸರ್ವೆ ನಂಬರಲ್ಲಿ 1.5 ಎಕರೆ ಜಮೀನಿದ್ದು ಈ ಕಟ್ಟೆ ಕಾಮಗಾರಿ ಸರಿಯಾಗಿ ಮಾಡಿರಕ್ಕೆಲ್ಲ ಕಾಂಟ್ರಾಕ್ಟ್ ತಗೊಂಡಿರೋರು ಹರೀಶ್ ಅವರು ತಗೊಂಡಿದಾರಂತೆ. ಪಿ ಡಿ ಅವರು ತಿಳಿಸಿದ್ದಾರೆ ಹರೀಶ್ ಅವರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅಂತ. ಮೊದಲು ಪರಮೇಶ್ವರ್ ಮಾಡಿದ್ರು, ನಾವು ಹಾಗೆ ಅವ್ರಿಗೆ ತಿಳಿಸಿದೋ ಈ ರೀತಿ ಮಾಡಬೇಡಿ, ನೀಟಾಗಿ ಮಾಡಿ, ನೀರು ಜಾಸ್ತಿ ಬರ್ತದೆ, ವ್ಯವಸಾಯಿಕರ ಬಹಳ ತೊಂದರೆ ಆಯ್ತದೆ ಅಂತ. ಆದ್ರೂ ಕೂಡ ಅವ್ರು ಕೇರ್ಲೆಸ್ ಆಗ್ತಾನೆ. ಈಗ ಪಿ ಡಿ ಅವರು ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಅಪ್ರೂವಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಪುನಃ ಕಾಮಗಾರಿ ಚೇಂಜ್ ಮಾಡಕ್ಕೆ. ಆ ಕಾಮಗಾರಿ ಇನ್ನು ಮಾರ್ಚ್ ಅಲ್ಲಿ ಅಪ್ರೂವಲ್ ಆಗಿದೆ ಅಂತ ಇನ್ನೂ ಮಾಡೋಕ್ಕಾಗಿಲ್ಲ. ನಮಗೆ ಬೆಳೆ ಬಹಳ ಸಖತ್ ನಷ್ಟ ಆಗಿದೆ. ಏನಾದ್ರೆ ಅಧಿಕಾರಿಗಳು ಪರಿಹಾರ ಕೊಡಬೇಕು. ತಪ್ಪು ಇದ್ದಲ್ಲಿ ಇಮಿಡಿಯೇಟ್ ಕೆಲಸಗಳನ್ನ ಮುಂದುವರಿಸಬೇಕು. ಇಲ್ಲಾಂದ್ರೆ ನಾವು ಮುಂದಿನ ಮೇಲಧಿಕಾರಿಗಳು ತಿಳಿಸ್ತೀವಿ. ದಯವಿಟ್ಟು ಇದೊಂದು ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು. ಇದು ಬಹಳ ಸಮಸ್ಯೆ ಆಯ್ತದೆ ನಮ್ಮ ವ್ಯವಸಾಯಕ್ಕೆ. ಈ ತರ ಹೆಚ್ಚು ಕಮ್ಮಿ ಒಂದು 2-3 ಎಕರೆ ಭೂಮಿಗಳಿಗೆಲ್ಲ ಇಲ್ಲಿ ತುಂಬಾ ಸಮಸ್ಯೆ ಆಯ್ತದೆ. ಕಾಮಗಾರಿ ಅದೇ ಕಾರಣಕ್ಕೆ ಯಾವುದು ನೀಟಾಗಿ ಮಾಡಿಲ್ಲ. ಇವತ್ತು ರಾಮನಾಥಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಜಿಕೊಪ್ಪಲು ಗ್ರಾಮ ಚಿಕ್ಕಟೆ ಅನ್ನೋ ಗ್ರಾಮದಲ್ಲಿ ಚಿಕ್ಕಟೆ ಅನ್ನೋ ಕಟ್ಟೆ ಮಾಡಿರ್ತಾರೆ. ಅದೇ ಪಕ್ಕದಲ್ಲಿ ನಮ್ಮ 1.5 ಎಕರೆ ಜಮೀನಿದ್ದು 73ನೇ ಸರ್ವೆ ನಂಬರಲ್ಲಿ 1.5 ಎಕರೆ ಜಮೀನಿದ್ದು ಈ ಕಟ್ಟೆ ಕಾಮಗಾರಿ ಸರಿಯಾಗಿ ಮಾಡಿರಕ್ಕೆಲ್ಲ ಕಾಂಟ್ರಾಕ್ಟ್ ತಗೊಂಡಿರೋರು ಹರೀಶ್ ಅವರು ತಗೊಂಡಿದಾರಂತೆ. ಪಿ ಡಿ ಅವರು ತಿಳಿಸಿದ್ದಾರೆ ಹರೀಶ್ ಅವರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅಂತ. ಮೊದಲು ಪರಮೇಶ್ವರ್ ಮಾಡಿದ್ರು, ನಾವು ಹಾಗೆ ಅವ್ರಿಗೆ ತಿಳಿಸಿದೋ ಈ ರೀತಿ ಮಾಡಬೇಡಿ, ನೀಟಾಗಿ ಮಾಡಿ, ನೀರು ಜಾಸ್ತಿ ಬರ್ತದೆ, ವ್ಯವಸಾಯಿಕರ ಬಹಳ ತೊಂದರೆ ಆಯ್ತದೆ ಅಂತ. ಆದ್ರೂ ಕೂಡ ಅವ್ರು ಕೇರ್ಲೆಸ್ ಆಗ್ತಾನೆ. ಈಗ ಪಿ ಡಿ ಅವರು ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಅಪ್ರೂವಲ್ ಆಗಿದೆ ಅಂತ ಹೇಳ್ತಿದ್ದಾರೆ ಪುನಃ ಕಾಮಗಾರಿ ಚೇಂಜ್ ಮಾಡಕ್ಕೆ. ಆ ಕಾಮಗಾರಿ ಇನ್ನು ಮಾರ್ಚ್ ಅಲ್ಲಿ ಅಪ್ರೂವಲ್ ಆಗಿದೆ ಅಂತ ಇನ್ನೂ ಮಾಡೋಕ್ಕಾಗಿಲ್ಲ. ನಮಗೆ ಬೆಳೆ ಬಹಳ ಸಖತ್ ನಷ್ಟ ಆಗಿದೆ. ಏನಾದ್ರೆ ಅಧಿಕಾರಿಗಳು ಪರಿಹಾರ ಕೊಡಬೇಕು. ತಪ್ಪು ಇದ್ದಲ್ಲಿ ಇಮಿಡಿಯೇಟ್ ಕೆಲಸಗಳನ್ನ ಮುಂದುವರಿಸಬೇಕು. ಇಲ್ಲಾಂದ್ರೆ ನಾವು ಮುಂದಿನ ಮೇಲಧಿಕಾರಿಗಳು ತಿಳಿಸ್ತೀವಿ. ದಯವಿಟ್ಟು ಇದೊಂದು ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು. ಇದು ಬಹಳ ಸಮಸ್ಯೆ ಆಯ್ತದೆ ನಮ್ಮ ವ್ಯವಸಾಯಕ್ಕೆ. ಈ ತರ ಹೆಚ್ಚು ಕಮ್ಮಿ ಒಂದು 2-3 ಎಕರೆ ಭೂಮಿಗಳಿಗೆಲ್ಲ ಇಲ್ಲಿ ತುಂಬಾ ಸಮಸ್ಯೆ ಆಯ್ತದೆ. ಕಾಮಗಾರಿ ಅದೇ ಕಾರಣಕ್ಕೆ ಯಾವುದು ನೀಟಾಗಿ ಮಾಡಿಲ್ಲ.